ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ದೇವಸ್ಥಾನದ ಬಗ್ಗೆ ಹೇಳ್ತೀನಿ. ಅಲ್ಲಿ 2 ದೇವರು ಒಂದೇ ವಿಗ್ರಹದಲ್ಲಿರ್ತಾರೆ. ಮತ್ತು ಇಲ್ಲಿ ನಾಗದೋಷ, ಕುಜದೋಷ ಮತ್ತು ಮದುವೆ ಆಗದೇ ಇರೋರು, ಮಕ್ಕಳಾಗದೇ ಇರೋರು ಇಲ್ಲಿ ಬಂದುಬಿಟ್ಟು ದೋಷ ನಿವಾರಣೆ ಮಾಡ್ಕೊಳ್ತಾರೆ. ಅದೇ ನಮ್ಮ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ. ಅದು ಬೆಂಗಳೂರಲ್ಲಿದೆ, ವಿಚ್ ಈಸ್ ನಿಯರ್ 60 ಕಿಲೋಮೀಟರ್ಸ್ ಅವೇ ಫ್ರಮ್ ಬ್ಯಾಂಗ್ಳೂರ್. ಆ್ಯಂಡ್ ಇಲ್ಲಿ ಹೋಗ್ಬೇಕಂದ್ರೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಹೊರಟ್ರೆ ಟ್ರಾಫಿಕ್ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ದ ಬೆಸ್ಟ್ ಡೇಸ್ ಟು ವಿಸಿಟ್ ದಿಸ್ ಟೆಂಪಲ್ ಅಂದರೆ ಸ್ಯಾಟರ್ಡೆ ಮತ್ತು ವೆಡ್ನೆಸ್ಡೇ. ಬೇರೆ ದಿನಗಳಲ್ಲಿ ಅಂದರೆ ಮಂಗಳವಾರ, ಭಾನುವಾರ ತುಂಬಾ ರಶ್ ಇರುತ್ತೆ. ಸೊ ಪ್ಲೀಸ್ ಅವಾಯ್ಡ್. ಸೊ ಫೈನಲಿ ನಾವು ಟೆಂಪಲ್ ರೀಚ್ ಆಗಿದ್ದೀವಿ. ಇಲ್ಲಿ ಹತ್ತಿರ ಬಂದಿದ ತಕ್ಷಣವೇ ಒಂದು ಸ್ವಲ್ಪ ಕಾಮ್ ಆ್ಯಂಡ್ ಪೀಸ್ಫುಲ್ ಫೀಲಿಂಗ್ ಆಗುತ್ತೆ. ಯಾಕೆಂದರೆ ಪಾಸಿಟಿವ್ ವೈಬ್ ಇದೆ ಫುಲ್ ಟೆಂಪಲ್ ಸರೌಂಡಿಂಗಲ್ಲಿ. ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸ್ಪೆಷಲ್ ಹೈಲೈಟ್ ಏನಂದರೆ ಇಲ್ಲಿ ಒಂದೇ ವಿಗ್ರಹದಲ್ಲಿ 2 ದೇವರಿದ್ದಾರೆ. ಮುಂದೆ ನಾಗದೇವತೆಗೆ ಪೂಜೆ ಮಾಡ್ತಾರೆ, ಹಾಗೆ ಹಿಂದೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡ್ತಾರೆ. ಇಂಟ್ರೆಸ್ಟಿಂಗ್ ಅಲ್ವಾ? ಇಲ್ಲಿ ಹಲವಾರು ಜನ ನಾಗದೋಷ, ಕುಜದೋಷ ಮತ್ತು ಮಕ್ಕಳಾಗದೇ ಇರೋರು, ಮದುವೆ ಆಗದೇ ಇರೋರು ಹಲವಾರು ಮಂದಿ ಬಂದು ಇಲ್ಲಿ ಪೂಜೆ ಮಾಡಿಸ್ತಾರೆ. ಅವರ ದೋಷ ನಿವಾರಣೆ ಆಗಿದೆ ಮತ್ತು ಅವ್ರಿಗೆ ಮದುವೆ ಕೂಡ ಆಗಿದೆ, ಮಕ್ಕಳು ಕೂಡ ಆಗಿದೆ, ನಾಗದೋಷ ಕೂಡ ನಿವಾರಣೆ ಆಗಿದೆ. ಇಲ್ಲಿ ಸಾಕಷ್ಟು ಜನ ಹರಕೆ ಹೊತ್ಕೊಂಡು ಬಂದು ಪೂಜೆ ಮಾಡಿಸಿರೋದಿದೆ. ಇನ್ಫ್ಯಾಕ್ಟ್ ಐ ಆಮ್ ಆಲ್ಸೋ ಒನ್ ಆಫ್ ದೆಮ್. ಐ ಬಿಲೀವ್ ಇನ್ ದಿಸ್ ಗಾಡ್ ವೆರಿ ಮಚ್. ಸೊ ನೀವು ನೋಡ್ತಿರ್ಬೋದು, ನಾನು ನನ್ನ ಮಗು ಜೊತೆ ಬಂದಿದ್ದೀನಿ, ಹಾಗೆ ನನ್ನ ಫ್ಯಾಮಿಲಿ ಕೂಡ ಇದ್ದಾರೆ ಜೊತೆಯಲ್ಲಿ. ಇಲ್ಲಿ ಪ್ರತಿದಿನವೂ ಅನ್ನದಾನ ಕೂಡ ಮಾಡ್ತಾರೆ. ಪ್ರಸಾದ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಜನ ಬರ್ತಾರೆ. ಎಲ್ಲರಿಗೂ ಅನ್ನದಾನ ನಡೆಯುತ್ತೆ. ಒಂದು ಬೆಸ್ಟ್ ಥಿಂಗ್ ಅಬೌಟ್ ದಿಸ್ ಟೆಂಪಲ್ ಏನು ಗೊತ್ತಾ, ಇದು ಫುಲ್ ಗ್ರೀನರಿ ಮತ್ತು ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ. ಸುತ್ತಲೂ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿದ್ರೆ ಇಟ್ಸ್ ಅ ಬೆಸ್ಟ್ ಫೀಲಿಂಗ್, ಐ ವುಡ್ ಸೇ. ನೋಡ್ತಿದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸುತ್ತಲೂ ಮರ, ಒಂಥರ ಫ್ರೆಶ್ ಫೀಲಿಂಗ್ ಬರುತ್ತೆ ಇಲ್ಲಿ ಬಂದಿದ ತಕ್ಷಣ. ಇಲ್ಲಿ ಕೋತಿಗಳು ತುಂಬ ಜಾಸ್ತಿ ಇದೆ. ಆ್ಯಂಡ್ ಈ ಅಜ್ಜ ನೋಡಿ ಮೇಲ್ಗಡೆಯಿಂದ ಪೂಜೆ ಸಾಮಾನುಗಳನ್ನೆಲ್ಲ ತಗೊಂಡು ಹೋಗ್ತಿದ್ದಾರೆ. ಇಲ್ಲಿ ನಮ್ಮ ಹಸ್ಬೆಂಡ್ ಆಫರ್ ಮಾಡಿದ್ರು ಅವ್ರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ. ಆ್ಯಂಡ್ ಈ ಅಗ್ರೀಡ್ ಈಸ್ ವೆರಿ ಸ್ವೀಟ್. ಯು ಕ್ಯಾನ್ ಸಿ ಮೈ ಹಸ್ಬೆಂಡ್ ಇಸ್ ಆಫರಿಂಗ್ ಹೆಲ್ಪ್. ಅಜ್ಜ ತುಂಬಾ ಖುಷಿಯಾದರು. ನೋಡ್ತಿದ್ದೀರಲ್ಲ, ಮುಂದೆ ಹಲವಾರು ಜನ ನಾಗದೋಷ ಇರೋರೆಲ್ಲ ಇಲ್ಲಿ ಬಂದು ನಾಗ ಪ್ರತಿಷ್ಠಾಪನೆ ಮಾಡ್ತಾರೆ. ಅದರಿಂದ ಅವರ ದೋಷ ನಿವಾರಣೆ ಕೂಡ ಆಗುತ್ತೆ. ನೀವು ನೋಡ್ತಿರ್ಬೋದು, ಸಾಕಷ್ಟು ನಾಗದೇವತೆ ಪ್ರತಿಷ್ಠಾಪನೆ ನಡೀತಿದೆ ಇಲ್ಲಿ. ಇಲ್ಲಿನ ವೈಬೇ ಡಿಫ್ರೆಂಟ್, ಒಂಥರ ಸ್ಟ್ರಾಂಗ್ ಆ್ಯಂಡ್ ಐ ಕೆನಾಟ್ ಎಕ್ಸ್ಪ್ಲೇನ್ ಇನ್ ವರ್ಡ್ಸ್. ತುಂಬಾ ಒಳ್ಳೆ ಫೀಲಿಂಗ್ ಆ್ಯಂಡ್ ವೆರಿ ಪವರ್ಫುಲ್ ಫೀಲಿಂಗ್, ಐ ವುಡ್ ಸೇ. ಆ್ಯಂಡ್ ಇಲ್ಲಿ ಕೋತಿಗಳು ಸ್ವಲ್ಪ ಬಂದು ನಿಮ್ಮ ಹತ್ರ ಏನಾದರೂ ಇದ್ದರೆ ಕಿತ್ಕೊಳ್ಳೋದಕ್ಕೆ ಬರುತ್ತೆ. ಯು ಹ್ಯಾವ್ ಟು ಬಿ ಕೇರ್ಫುಲ್ ಹಿಯರ್. ಅಜ್ಜ ಇಲ್ಲಿ ಪೂಜೆ ಮಾಡ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಹತ್ರ. ಈಚ್ ಪಾರ್ಟ್ ಆಫ್ ದ ಟೆಂಪಲ್ ಇಸ್ ಪವರ್ಫುಲ್ ಆ್ಯಂಡ್ ಬ್ಯೂಟಿಫುಲ್. ಸೊ ಹಾಗೆ ನಾವು ಅಲ್ಲಿ ನಾಗಪ್ಪ ದೇವರಿಗೆ ಹೋಗಿ ಹಾಲು ಹಾಕಿದ್ವಿ. ಯು ಕ್ಯಾನ್ ಸಿ, ಇಟ್ ಲುಕ್ಸ್ ವೆರಿ ಪವರ್ಫುಲ್ ಅಲ್ವಾ? ಇಲ್ಲಿಂದು ತುಂಬ ದೊಡ್ಡ ಹಿಸ್ಟ್ರಿನೇ ಇದೆ. ಇಲ್ಲಿ ಹಾವಿತ್ತಂತೆ, ಅದಕ್ಕೆ ತುಂಬ ವಯಸ್ಸಾಗಿ ಇವಾಗಿಲ್ಲ. ಬಟ್ ದೇರ್ಸ್ ಎನ್ ಹಿಸ್ಟ್ರಿ ದಟ್ ಇಲ್ಲಿ ಹಾವಿತ್ತು, ತುಂಬಾ ವಯಸ್ಸಾಗಿರೋ ಹಾವು, ಇವಾಗಿಲ್ಲ ಅಂತ ಹೇಳ್ತಾರೆ. ಬಟ್ ಐ ಡೋಂಟ್ ನೋ ಮಚ್ ಅಬೌಟ್ ಇಟ್. ಸೊ ವಿ ಆಫರ್ಡ್ ಮಿಲ್ಕ್. ತುಂಬ ಇಂಪಾರ್ಟೆನ್ಸ್ ಇದೆ ಅಲ್ವಾ?
ಅಜ್ಜ ನಮ್ಮನ್ನು ಕಲ್ಯಾಣಿ ಹತ್ರ ಕರ್ಕೊಂಡು ಹೋದರು, ನೀರನ್ನ ಪ್ರೋಕ್ಷಣೆ ಮಾಡ್ಕೋಬೇಕು ಅಂತ. ಈ ಕಲ್ಯಾಣಿ ಒಳಗಡೆ ಯಾರನ್ನ ಬಿಡೋದಿಲ್ಲ, ಸೊ ಅಲ್ಲಿಂದ ನೀರು ತೊಗೊಂಡು ಬಂದು ಹೊರಗಡೆ ಇಡ್ತಾರೆ. ಅದನ್ನು ನಾವು ತಲೆಗೆ ಪ್ರೋಕ್ಷಣೆ ಮಾಡ್ಕೊಳ್ಬೋದು. ಇದು ತುಂಬ ಪವಿತ್ರವಾದದ್ದಲ್ವ. ನೋಡ್ತಿದ್ದೀರಲ್ಲ ಅಜ್ಜ ಎಷ್ಟು ಕಷ್ಟಪಡ್ತಾರೆ ಅಂತ. ಇದು ಈ ಥರ ಮಾಡೋದಕ್ಕೆ ರೀಸನ್ ಏನಂದರೆ ಎಲ್ಲ ಜನ ಹೋಗಿ ಹಾಳು ಮಾಡ್ತಾರೆ ಅಂತ ಅವರು ಹೊರಗಡೆ ತಂದಿಡ್ತಾರೆ. ಮೀನ್ ವೈಲ್ ಯು ಕ್ಯಾನ್ ಸಿ ಅವ್ರ ನಮ್ಮ ಅತ್ತಿಗೆ ಅವರಿಗೆ ಕೋತಿ ಬಂದು ಹೇಗೆ ಬ್ಯಾಗ್ನು ಕಚ್ಚಿಸ್ತಿದೆ ಅಂತ ನೋಡಿ. ಅದಕ್ಕೆ ದಾಹ ಆಗ್ತಿದೆ ಅಂತ ನಾವು ನೀರು ಆಫರ್ ಮಾಡಿದ್ವಿ. ಅದಕ್ಕೆ ಮುಂಚೆನೇ ನೀರು ಕುಡಿದಿತ್ತು, ಸೊ ಅದಕ್ಕೆ ಸಾಕಾಯ್ತು ಅನಿಸುತ್ತೆ. ಆ್ಯಂಡ್ ಕೆಲವು ಕೋತಿಗಳು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ರೆಸ್ಟ್ ಮಾಡ್ತದೆ. ಸೊ ಫ್ರೆಂಡ್ಸ್, ಘಾಟಿ ಸುಬ್ರಹ್ಮಣ್ಯ ನಿಮಗೆ ಹೇಗೆ ಅನಿಸ್ತು ಕಾಮೆಂಟಲ್ಲಿ ನನಗೆ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಮುಂದೆ ಈ ಥರ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ. ಥ್ಯಾಂಕ್ ಯು.